ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬುಟ್ಟಾಸ್ ಡಿಸೈನ್ ಇರೋ ಒಂದು ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಬುಟ್ಟಾಸ್ ಮಾಡೋದು ಅಂತ. ಯಾರಾದರೂ ಹೊಸೊಬ್ಬರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಬುಟ್ಟಾಸ್ ಬ್ಯಾಕ್ ನೆಕ್ ಮತ್ತು ಸ್ಲೀವ್ಗೆ ಬುಟ್ಟಾಸ್ ಮಾಡೋದಕ್ಕೆ ನಾನಿಲ್ಲಿ ಬಟ್ಟೆಯಲ್ಲಿ ಉಳಿದಿರೋಂಥ ಫ್ಯಾಬ್ರಿಕನ್ನು ಪ್ಲೇಟ್ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ಬಟ್ಟೆನ ತುಂಬ ಚಿಕ್ಕದಾಗಿ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು, ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ದೊಡ್ಡ ಕಟ್ ಮಾಡಬಾರ್ದು. ಕಟ್ ಮಾಡಿಕೊಂಡು ಪ್ಲೇಟ್ ಒಳಗೆ ತುಂಬ ಚಿಕ್ಕದಾಗಿ ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಚಿಕ್ಕದಾಗಿ ಹಾಕ್ಕೊಂಡು ದಾರ, ಸ್ಟಿಚಿಂಗ್ ಮಾಡೋ ದಾರ ಇದೆಯಲ್ಲ ಆ ದಾರದಲ್ಲಿ ಕಟ್ಟಿ ಸುತ್ಕೊಳ್ತಾ ಇದ್ದೀನಿ. ಹೂವು ಹೆಂಗೆ ಕಟ್ತೀನಿ ನೋಡಿ ಆ ಥರ ಹಾಗೆ ಸುತ್ತಿಟ್ರೆ ಸಾಕು. ಆ ಥರ ಎಲ್ಲನೂ ಒಂದೇ ಅಳತೆಯಲ್ಲಿ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಲೀವ್ಗೆ ಮತ್ತು ಬ್ಯಾಕ್ ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಮತ್ತು ಈ ರೀತಿ ಬುಟ್ಟಾಸ್ ಮಾಡೋದಕ್ಕೆ ಪ್ರೆಷರ್ ಪುಟ್ಟನ ಚೇಂಜ್ ಮಾಡ್ತಾಯಿದ್ದೀನಿ. ಸಿಂಗಲ್ ಪ್ರೆಷರ್ ಪುಟ್ ಹಾಕಬೇಕು, ಇಲ್ಲಾಂದರೆ ಬುಟ್ಟಾಸ್ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಂದುಬಿಡುತ್ತೆ ಈ ಥರ ನೆಕ್ಕಿಗೆ ಅಟ್ಯಾಚ್ ಮಾಡುವಾಗ. ಹಾಗಾಗಿ ನಾನಿಲ್ಲಿ ಸಿಂಗಲ್ ಪ್ರೆಷರ್ ಪುಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿಂಗಲ್ ಪ್ರೆಷರ್ ಪುಟ್ನ ಯೂಸ್ ಮಾಡಿ ಆಮೇಲೆ ಕ್ಯಾನ್ವಾಸನ್ನು ಅಡಿಗಡೆ ನೆಕ್ಕಿನ ಕೆಳಭಾಗದಲ್ಲಿ ಇಟ್ಟು, ಕ್ಯಾನ್ವಾಸ್ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹೊಲಿಯೋದಕ್ಕೆ. ಮೊದಲೇ ಈ ಬಟ್ಟೆ ಯಾಕೋ ತುಂಬ ಹಿಂಚ್ತಾ ಐತಿ, ಅಂದರೆ ಬಟ್ಟೆದು ನಾನು ಬಹುಶಃ ಸೂಜಿದೇನೋ ಪ್ರಾಬ್ಲಮ್ ಇರಬೇಕು, ಪಾಯಿಂಟ್ ಹೋಗಿದೆ ಅಂತ ಹೇಳಿ ಸೂಜಿ ಕೂಡ ಚೇಂಜ್ ಮಾಡಿದೆ. ಆದರೆ ಪ್ರಾಬ್ಲಮ್ ಸೂಜಿದಲ್ಲ, ಬಟ್ಟೆದೇ. ಬಟ್ಟೆ ಸ್ವಲ್ಪ ಮಿಷಿನ್ ಹೊಲಿಯುವಾಗ ಹಿಂಚ್ತಾ ಇರುತ್ತೆ. ಆಮೇಲೆ ಐರನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಹಿಂಜಿ ನೋಡಿದ್ರೆ ಸರಿ ಆಗುತ್ತೆ, ಐರನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಮತ್ತು ಈ ಥರ ಬಟ್ಟೆಗೆ ಆಗಲಿ ಯಾವ ಥರದ ಬಟ್ಟೆಗಾಗಲಿ ಬುಟ್ಟಾಸ್ ಹಾಕುವಾಗ ಅಡಿಗಡೆ ಕ್ಯಾನ್ವಾಸ್ ಹಾಕಬೇಕಾಗುತ್ತೆ. ಅಡಿಗಡೆ ಕ್ಯಾನ್ವಾಸ್ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ನೆಸ್ಸಾಗಿ ಬರೋದ್ರಿಂದ ಸ್ವಲ್ಪ ಸ್ಟಿಚ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸುಕ್ಕ ಬುಕ್ಕ ಆಗುತ್ತೆ. ಹಾಗಾಗಿ ಇವಾಗ ನಾನು ಅಡಿಗಡೆ ಕ್ಯಾನ್ವಾಸ್ ಹಾಕಿನೇ ಸ್ಟಿಚ್ ಮಾಡಿದ್ದೆ, ಹಾಗಾಗಿ ಸರಿ ಬಂತು. ಫಸ್ಟಿಗೆ ಹಾಗೆ ಸುಮ್ಮನೆ ಒಂದೆರಡು ಬುಟ್ಟ ಹಾಕಿ ಸ್ಟಿಚ್ ಮಾಡಿ ನೋಡಿದೆ, ಆದರೆ ಅಷ್ಟು ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಕ್ಯಾನ್ವಾಸ್ ಬಟ್ಟೆ ಹಾಕಿ ಸ್ಟಿಚ್ ಮಾಡಿದೆ. ಇವಾಗ ಬ್ಯಾಕು ಮತ್ತು ಫ್ರಂಟು ಎರಡು ಭಾಗನೂ ಜಾಯಿಂಟ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಮಾಡಿದ ಮೇಲೆ ಇದಕ್ಕೆ ನಾನು ಪೈಪಿಂಗ್ ಮಾಡ್ತಾಯಿಲ್ಲ, ಫೋಲ್ಡ್ ಮಾಡಿ ಕೈ ಹೊಲಿಗೆ ಮಾಡ್ತೀನಿ. ಫೋಲ್ಡಿಂಗ್ ಮಾಡಿ ಹೊಲಿದ್ಬಿಟ್ಟು ಕೈ ಹೊಲಿಗೆ ಮಾಡ್ತೀನಿ. ಅದಕ್ಕೆ ನಾನು ಇಲ್ಲಿ ಲೈನಿಂಗ್ ಬಟ್ಟೆನ ಕ್ರಾಸಲ್ಲಿ ಕಟ್ ಮಾಡಿಕೊಂಡು ಪೈಪಿಂಗಿಗೆ ಏನು ರೆಡಿ ಮಾಡ್ಕೊತೀವಲ್ಲ ಆ ಥರ ರೆಡಿ ಮಾಡ್ಕೊತಾಯಿದ್ದೀನಿ. ಪೈಪಿಂಗೇ ಆಗಿರಲಿ, ಈ ಥರ ಹೆಮ್ಮಿಂಗ್ ಮಾಡೋದಕ್ಕೆ ಆಗಿರಲಿ, ಕ್ರಾಸಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಈ ರೀತಿ ಕೈಯಲ್ಲಿ ಹೆಮ್ಮಿಂಗ್ ಮಾಡ್ತೀವಿ ಅನ್ನೋದಾದರೆ ಈ ರೀತಿಯೇ ಸ್ಟಿಚ್ ಹಾಕೋಬೇಕು. ಇವಾಗ ಉಳಿದಿರೋಂಥ ಎಕ್ಸ್ಟ್ರಾ ಬಟ್ಟೆ ಏನು ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಎಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಮತ್ತು ಕ್ಯಾನ್ವಾಸು ಅಷ್ಟೇ, ಆ ಪೈಪ್ ಏನು ಮಡಚಿ ಹೊಲಿತೀವಲ್ವ ಆ ಬಟ್ಟೆಗಿಂತ ಹೊರಗಡೆ ಎಕ್ಸ್ಟ್ರಾ ಕಾಣಬಾರ್ದು, ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಉಳಿದಿರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದು ಕ್ಯಾನ್ವಾಸನ್ನು ಎಷ್ಟು ಬೇಕು ಒಳಗಡೆ ಎಷ್ಟು ಹೋಗುತ್ತೋ ಅಷ್ಟು ಮಾತ್ರ ಬಿಟ್ಟು ಹೊರಗಡೆ ಏನು ಕಾಣುತ್ತೋ ಅದಿಷ್ಟನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ತೆಗೆದ್ಬಿಟ್ಟು ನಾನಿಲ್ಲಿ ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಹೆಮ್ಮಿಂಗ್ ಮಾಡಿದರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ಸ್ಟಿಚ್ ಮೇಲ್ಗಡೆ ಈ ರೀತಿ ಒಂದು ಸ್ಟಿಚ್ ಹಾಕಿದ್ರೂ ಅಷ್ಟೊಂದು ಫಿನಿಶಿಂಗ್ ಕಾಣಲ್ಲ, ಆದರೆ ಹೆಮ್ಮಿಂಗ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಗೂ ಕೂಡ ಪೋಟ್ಲಿ ಬಟನ್ನೇ ಹಾಕ್ತೀನಿ. ಸ್ಲೀವ್ಗೆ ನಾನಿಲ್ಲಿ ಕ್ಯಾನ್ವಾಸ್ ಹಾಕ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಹೊಲಿದಿದ್ದೆ, ಸ್ವಲ್ಪ ತಿಕ್ನೆಸ್ಸಾಗಿ ಇತ್ತು. ಹಾಗಾಗಿ ಮತ್ತು ಈ ರೀತಿ ಹೊಲಿದಿರೋದು ಒಳಗಡೆ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿರೋದು ಕಾಣಬಾರ್ದು, ಕಂಡ್ರೆ ಸರಿಯಾಗಲ್ಲ, ಅದು ಅಷ್ಟೊಂದು ಫಿನಿಶಿಂಗ್ ಕಾಣಲ್ಲ. ಹಾಗಾಗಿ ನಾನು ಅದಕ್ಕೂ ಕೂಡ ಮೇಲ್ಗಡೆ ಬಟ್ಟೆ ಇಟ್ಟು ಹೊಲಿದೆ. ಕೂಳೆ ಥರ ಕಂಡ್ರೆ ಅಷ್ಟೊಂದು ಸರಿಯಾಗಲ್ಲ.
ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಈ ರೀತಿ ಇನ್ನೂ ಹೊಸ ಹೊಸ ರೀತಿಯಾದ ಡಿಸೈನ್ಸ್ಗಳನ್ನ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಯಾರಾದರೂ ಬೇಕು ಅನಿಸಿದ್ರೆ ನೋಡ್ಬೋದು. ಯಾರಾದರೂ ಈಗ ತಾನೇ ಹೊಸೊಬ್ಬರು ಕಲಿಯೋಂಥವ್ರು ಇದ್ದರೆ, ಅಥವಾ ನಿಮಗೆ ಯಾವ್ದಾದ್ರು ಈ ಥರದ್ದು ಒಂದು ಮಾಹಿತಿ ಬೇಕು, ಇನ್ಯಾವ್ದಾರ ಸ್ಟಿಚಿಂಗಲ್ಲಿ ಬೇರೆ ಬೇರೆ ಥರ ಮಾಹಿತಿ ಬೇಕು, ಇನ್ನೇನಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ರೀತಿ ಕ್ವಶನ್ಸ್ ಕೇಳ್ತೀರೋ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ, ಮತ್ತು ಆ ರೀತಿ ವಿಡಿಯೋ ಕೂಡ ಮಾಡ್ತೀನಿ. ಯಾರೆಲ್ಲ ಈಗ ತಾನೇ ಟೈಲರಿಂಗ್ ಕಲಿತಾ ಇದ್ದೀರಾ ಕಮೆಂಟ್ ಮಾಡಿ. ಪೂರ್ತಿ ಡಿಸೈನ್ ಆದಮೇಲೆ